ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಲೇಟ್ ಆಯಿತು ನಾನು ತಿಂಡಿ ಮಾಡೋದು. ಬೇಗ ದಿಢೀರಂತ ಬನ್ಸಿ ರವೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣವಾ? ಇವತ್ತು ಉಪ್ಪಿಟ್ಟು ಮಾಡೋದಕ್ಕೆ ನನ್ನ ಹತ್ರ 2 ಥರ ರವೆ ಇದೆ. ಒಂದು ಅಕ್ಕಿದು ಚಿಕ್ಕ ರವೆ, ಆಮೇಲೆ ಇನ್ನೊಂದು ಗೋಧಿದು ಬನ್ಸಿ ರವೆ. ಇವತ್ತು ಬನ್ಸಿ ರವೆಯಲ್ಲಿ ಮಾಡೋಣ ಅಂತ. ಅದಕ್ಕೆ ಒಂದು ಕಪ್ಗೆ, ನಮಗೆ 3 ಜನ ಇದ್ದೀವಿ, 3 ಜನಕ್ಕೆ ಸಾಕಾಗುವಷ್ಟು ಒಂದು ಕಪ್ಪಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ. ತವಾ ಕಾದಿದೆ. ಇವಾಗ ರವೆ ಹಾಕ್ಕೊಳ್ಳೋಣ. ರವೆನ ಚೆನ್ನಾಗಿ ಹುರ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ಇವತ್ತು ದಿಢೀರಂತ ಉಪ್ಪಿಟ್ಟು ಮಾಡೋಣ, ಬನ್ಸಿ ರವೆ ಉಪ್ಪಿಟ್ಟು. ಅದಕ್ಕೆ ನಾನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಉಪ್ಪಿಟ್ಟಿಗೆ ಬೇಕಾಗಿದ್ದ ಎಣ್ಣೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ತೆಂಗಿನಕಾಯಿ ಮತ್ತು ಒಣಮೆಣಸಿನಕಾಯಿ. ಈಗ ಹುರಿದಿಟ್ಕೊಂಡಿರೋಂಥ ಬನ್ಸಿ ರವೆ, 1 ಕಪ್ಪು ಬನ್ಸಿ ರವೆಗೆ 3 ಕಪ್ಪು ನೀರು. ಈ ಕಡೆ ಇದು ಉಪ್ಪಿಟ್ಟಿಗೆ ಬೇಕಾಗಿರುವಂಥ ನೀರನ್ನು ಬಿಸಿ ಮಾಡ್ಕೊಂಬಿಡೋಣ. 1 ಕಪ್ಪು ಬನ್ಸಿ ರವೆಗೆ 3 ಕಪ್ಪು ನೀರು. ಇದು ಈ ಕಡೆ ಬಿಸಿ ಆಗಲಿ, ಅಷ್ಟೊತ್ತಿಗೆ ನಾವು ಆ ಕಡೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದು ಬಾಣಲೆ ಬಿಸಿಯಾಗಿದೆ. ಇದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದಿದೆ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ಪಟ ಅಂತ ಸಿಡಿತಾ ಇದೆ ನೋಡಿ. ಈಗ ಇದಕ್ಕೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಾಕ್ಕೊಂಡು ಚೆನ್ನಾಗಿ ಫ್ರೈ ಹಾಕೋಣ. ಈ ಕಡೆಗೆ ಇಲ್ಲಿ ನೋಡಿ, ಇದು ನೀರು ಬಿಸಿಯಾಗೋಕೆ ಇಟ್ಕೊಂಡಿದ್ನಲ್ಲ, ಇದು ಕುದೀತಾ ಇದೆ. ಈಗ ಇದು ಆಫ್ ಮಾಡ್ತೀನಿ. ನೋಡಿ, ಇದು ಕೆಂಪು ತಿರುಗ್ತಾ ಇದೆ ಸ್ವಲ್ಪ. ಈ ಸಮಯದಲ್ಲಿ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಒಣಗಿರೋ ಮೆಣಸಿನಕಾಯಿದು ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಸ್ವಲ್ಪ ಹುರಿ ಮುಚ್ಚಿಟ್ಬಿಟ್ಟು ಹುರಿ ಸಿಮ್ಮಲ್ಲಿಡ್ತೀನಿ. ಟೊಮೊಟೊ ಚೆನ್ನಾಗಿ ಬೇಯಲಿ. ನೋಡೋಣ ಈಗ ಏನಾಗಿದೆ ಅಂತ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸಮಯದಲ್ಲಿ ಇದಕ್ಕೆ ನಾವು ಆಗಲೇ ಚೆನ್ನಾಗಿ ಹುರ್ಕೊಂಡಿರೋಂಥ ಬನ್ಸಿ ರವೆನ ಹಾಕೋಣ. ಆಮೇಲೆ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟನ್ನು ಹಾಕೋಣ. ಇದನ್ನು ಚೆನ್ನಾಗಿ ಕಲಸೋಣ. ಈ ಸಮಯದಲ್ಲಿ ಬೇಕಾದರೆ ನಾವು ಇನ್ನೊಂದು ಸ್ವಲ್ಪ ಬೇಕಾದರೆ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈಗ.
1 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಯಿತಾ, ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ. ಉಪ್ಪಿಟ್ಟಿಗೆ ಯಾವಾಗಲೂ ಉಪ್ಪು ಸ್ವಲ್ಪ ಕಡಿಮೆನೇ ಇರಬೇಕು. ತಿನ್ನಬೇಕಾದ್ರೆ ಉಪ್ಪಿನಕಾಯಿ ಹಾಕ್ಕೊಂಬಿಟ್ರೆ ಉಪ್ಪು ಸ್ವಲ್ಪ ಕಮ್ಮಿ ಇದ್ರೂ ಸಹ ಸರಿ ಹೋಗುತ್ತೆ. ಇವಾಗ ಚೆನ್ನಾಗಿ ಕಲಸಿದ್ದೀನಿ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಆಯಿತಾ, ಈಗ ಆವಾಗಲೇ ಬಿಸಿ ಮಾಡಿ ಇಟ್ಕೊಂಡಿದ್ವಲ್ಲ ನೀರನ್ನು, ಆ ನೀರನ್ನು ಇದಕ್ಕೆ ಹಾಕೋಣ. ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ, ಬೇಕಾದರೆ ಹಾಕ್ಕೊಳ್ಳೋಣ ಅಂತ. ನೋಡಿ, ಇದು ಬೇಕಾಗತ್ತೆ ನೀರು. ಇಷ್ಟು ನೀರನ್ನು ಹಾಕ್ಬಿಡ್ತೀನಿ ಈಗ. ಈಗ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ. ಹಾಂ ಫ್ರೆಂಡ್ಸ್, ಈಗ ನೋಡೋಣ ಉಪ್ಪಿಟ್ಟು ಹೇಗಾಗಿದೆ ಅಂತ. ಆಗಿದೆ. ಈಗ ಉರಿ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಸ್ವಲ್ಪ ತಿಟ್ಬಿಟ್ರೆ ಅದೆಲ್ಲ ಸೆಟ್ ಆಗಲಿ. ಒಂದು 3-4 ನಿಮಿಷ ಬಿಟ್ಬಿಡೋಣ. ಆಮೇಲೆ ಇನ್ನೂ ಹಾಂ ಫ್ರೆಂಡ್ಸ್, ನೋಡೋಣ. ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಆ ಬಿಸಿಯಲ್ಲೇ ಎಲ್ಲ ಇದು ಸೆಟ್ ಆಗಲಿ ಅಂತ ಬಿಟ್ಟಿದ್ದೆ. ಇವಾಗೆಲ್ಲ ಕಳಿಸೋಣ. ನೋಡಿ, ಎಲ್ಲ ಚೆನ್ನಾಗಾಗಿದೆ ಅಲ್ಲ. ಆಯಿತಾ, ಇದು ಈಗ ತಿನ್ನೋದಕ್ಕೆ ರೆಡಿ ಇದೆ. ರುಚಿ ನೋಡೋಣ. ಹಾಯ್ ಫ್ರೆಂಡ್ಸ್, ಉಪ್ಪಿಟ್ಟು ರೆಡಿ ಇದೆ. ಈಗ ತಿಂದು ಹೇಗಿದೆ ಅಂತ ಹೇಳೋ ಸಮಯ. ಹಾಯ್ ಫ್ರೆಂಡ್ಸ್, ಇದು ಇವತ್ತು ನಾನು ತೆಂಗಿನಕಾಯಿ ತುರಿದಿದ್ದ ಚಿಪ್ಪು, ತೆಂಗಿನ ಚಿಪ್ಪು, ಇದರಲ್ಲೇ ಉಪ್ಪಿಟ್ಟನ್ನು ಇಟ್ಕೊಂಡು ತಿನ್ನೋಣ ಅಂತ. ನ್ಯಾಚುರಲ್ ಆಗಿರುತ್ತೆ ಅಲ್ಲ, ನೋಡೋಣ ಅದನ್ನು ಹೇಗಿರುತ್ತೆ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ, ನಾನು ಟೇಸ್ಟ್ ನೋಡ್ತೀನಿ. ಚೆನ್ನಾಗಿದೆ. ನೀವು ಇದೇ ಥರ ಮನೆಯಲ್ಲಿ ಏನಿರುತ್ತೋ ಅದನ್ನು ಐಟಮ್ಸ್ ಯೂಸ್ ಮಾಡಿ ರುಚಿಯಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು.